ನಮಸ್ಕಾರ. ಮೈಸೆಲ್ಫ್ ಪ್ರಮೀಳಾ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್, ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್, ಚಿಂತಾಮಣಿ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಕಂಪನಿ ಸಂಬಂಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ಲಕ್ಷಣಗಳು ಹಾಗೂ ಅದರ ಸ್ವರೂಪವನ್ನು ಅಧ್ಯಯನ ಮಾಡಿದೆವು. ಇಂದು ನಾವು ಕಂಪನಿಯ ವಿವಿಧ ಪ್ರಕಾರಗಳನ್ನು ಅಧ್ಯಯನ ಮಾಡೋಣ. ಕಂಪನಿಯ ವಿವಿಧ ಪ್ರಕಾರಗಳನ್ನು ತಿಳಿಯುವುದು ಈ ಒಂದು ಅವಧಿಯ ಮುಖ್ಯ ಉದ್ದೇಶವಾಗಿದೆ. ಕಂಪನಿಯನ್ನು ಪ್ರಮುಖವಾಗಿ ಎರಡು ಮುಖ್ಯ ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಒಂದು, ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, ಅಂದರೆ ಹೊಣೆಗಾರಿಕೆಯ ಆಧಾರದಲ್ಲಿ. ಎರಡು, ಸಮ್ ಸ್ಪೆಷಲ್ ಕೈಂಡ್ಸ್ ಆಫ್ ಕಂಪನೀಸ್, ಅಂದರೆ ವಿಶೇಷ ರೀತಿಯ ಕಂಪನಿಗಳು ಎಂಬುದಾಗಿ. ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ, ಅಂದರೆ ಹೊಣೆಗಾರಿಕೆ ಆಧಾರದಲ್ಲಿ ಕಂಪನಿಗಳನ್ನು ಮೂರು ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಒಂದು, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಅಂದರೆ ಷೇರುಗಳಿಂದ ನಿಯಮಿತವಾದ ಕಂಪನಿ. ಎರಡು, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಖಾತರಿಯಿಂದ ನಿಯಮಿತವಾದ ಕಂಪನಿ. ಮೂರು, ಅನ್ಲಿಮಿಟೆಡ್ ಕಂಪನಿ, ಅಂದರೆ ಅನಿಯಮಿತ ಕಂಪನಿ ಎಂದು. ಮೊದಲನೇದು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಷೇರುಗಳಿಂದ ನಿಯಮಿತವಾದ ಕಂಪನಿ. ಕಂಪನಿ ಕಾಯ್ದೆ ಅನುಚ್ಛೇದ 12(2)(a) ಪ್ರಕಾರ ಷೇರುಗಳಿಂದ ನಿಯಮಿತವಾದ ಕಂಪನಿಯನ್ನು ಸ್ಥಾಪಿಸಲು ಅವಕಾಶವಿರುತ್ತದೆ. ಈ ಕಂಪನಿಯ ಪ್ರಮುಖ ಲಕ್ಷಣವೇನೆಂದರೆ, ಕಂಪನಿಯು ನಷ್ಟಕ್ಕೆ ಒಳಗಾದಾಗ ಅಥವಾ ಸಾಲದ ಬಾಧೆಗೆ ತುತ್ತಾದಾಗ ಕಂಪನಿಯ ಷೇರುದಾರರ ಅಥವಾ ಸದಸ್ಯರ ಷೇರು ಹಣವು ಮಾತ್ರ ಬಾಧಿಸಲ್ಪಡುತ್ತದೆ. ಅಂದರೆ ಕಂಪನಿಯ ಸಾಲ ಮರುಪಾವತಿಗೆ ಅಥವಾ ನಷ್ಟ ಭರ್ತಿಗೆ ಷೇರುದಾರರ ಷೇರು ಹಣವನ್ನು ಬಳಸಿಕೊಳ್ಳಲಾಗುತ್ತದೆ. ಈ ಮೇರೆಗೆ ರೂಪುಗೊಂಡಿರುವಂತಹ ಕಂಪನಿಯನ್ನು ಷೇರುಗಳಿಂದ ನಿಯಮಿತವಾದ ಕಂಪನಿ ಎಂದು ಕರೆಯುತ್ತಾರೆ. ಎರಡು, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಖಾತರಿಯಿಂದ ನಿಯಮಿತವಾದ ಕಂಪನಿ. ಕಂಪನಿ ಕಾಯ್ದೆ ಅನುಚ್ಛೇದ 12(2)(b) ಪ್ರಕಾರ ಖಾತರಿಯಿಂದ ನಿಯಮಿತವಾದ ಕಂಪನಿಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದೆ. ಕಂಪನಿಯು ನಷ್ಟಕ್ಕೆ ಒಳಗಾದಾಗ ಅಥವಾ ಸಾಲ ಬಾಧೆಗೆ ತುತ್ತಾದಾಗ ಷೇರುದಾರರು ತಾವು ತಮ್ಮ ಷೇರು ಹಣದೊಂದಿಗೆ ಖಾತರಿಯನ್ನು ನೀಡಲಾಗಿರುತ್ತದೆ. ಆ ಖಾತರಿಯಿಂದ ನಿಯಮಿತವಾದಂತಹ ಕಂಪನಿ ಅಂತ ಎಂಬುದಾಗಿ ಆ ಒಂದು ಜ್ಞಾಪನಾ ಪತ್ರದಲ್ಲಿ ಸಹಿ ಮಾಡಲ್ಪಟ್ಟಿರುತ್ತಾರೆ. ಈ ಮೇರೆಗೆ ಅವರು, ಅಂದರೆ ಷೇರುದಾರರ ನೀಡಿರುವಂತಹ ಒಂದು ಖಾತರಿಯು ಸಹ ಈ ಒಂದು ಸಾಲ ಬಾಧೆಗೆ ಅಥವಾ ಸಾಲ ಮರುಪಾವತಿಗೆ ಅಥವಾ ನಷ್ಟ ಭರ್ತಿಗೆ ಬಳಸಿಕೊಳ್ಳಲಾಗುತ್ತದೆ. ಈ ರೀತಿ ರೂಪುಗೊಂಡಿರುವಂತಹ ಕಂಪನಿಯನ್ನು ಖಾತರಿಯಿಂದ ನಿಯಮಿತವಾದ ಕಂಪನಿ ಎಂದು ಕರೆಯಲಾಗುತ್ತದೆ. ಮೂರು, ಅನಿಯಮಿತ ಕಂಪನಿ, ಅನ್ಲಿಮಿಟೆಡ್ ಕಂಪನಿ. ಕಂಪನಿ ಕಾಯ್ದೆ ಅನುಚ್ಛೇದ 12(2)(c) ಪ್ರಕಾರ ಅನಿಯಮಿತವಾದ ಕಂಪನಿಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದೆ. ಅನಿಯಮಿತ ಕಂಪನಿ ನಿಯಮಿತ ಕಂಪನಿಗೆ ತದ್ವಿರುದ್ಧವಾದುದು. ಕಂಪನಿಯು ನಷ್ಟಕ್ಕೆ ಒಳಗಾದಾಗ ಅಥವಾ ಸಾಲ ಬಾಧೆಗೆ ತುತ್ತಾದಾಗ ಷೇರುದಾರರ ಅಥವಾ ಸದಸ್ಯರ ಷೇರು ಹಣವು ಮಾತ್ರವಲ್ಲದೆ ಷೇರುದಾರರ ಆಸ್ತಿ ಪಾಸ್ತಿಗಳು ಸಹ ಬಾಧಿಸಲ್ಪಡುತ್ತವೆ. ಅಂದರೆ ಸಾಲ ಮರುಪಾವತಿ ಮತ್ತು ನಷ್ಟ ಭರ್ತಿಗೆ ಷೇರು ಹಣದೊಂದಿಗೆ ಷೇರುದಾರನ ಇತರೆ ಆಸ್ತಿ ಪಾಸ್ತಿಗಳನ್ನು ಸಹ ಬಳಸಿಕೊಳ್ಳಲಾಗುತ್ತದೆ. ಈ ರೀತಿ ರೂಪುಗೊಂಡಿರುವಂತಹ ಕಂಪನಿಯನ್ನು ಅನಿಯಮಿತ ಕಂಪನಿ ಎಂದು ಕರೆಯುತ್ತಾರೆ. ಎರಡನೇ ಪ್ರಕಾರ, ವಿಶೇಷ ರೀತಿಯ ಕಂಪನಿಗಳು, ಸಮ್ ಸ್ಪೆಷಲ್ ಕೈಂಡ್ಸ್ ಆಫ್ ಕಂಪನೀಸ್. ಈ ರೀತಿ ಕಂಪನಿಗಳನ್ನು 5 ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲನೇದು, ಕಂಪನೀಸ್ ನಾಟ್ ಫಾರ್ ಪ್ರಾಫಿಟ್, ಲಾಭಕ್ಕಾಗಿ ಅಲ್ಲದ ಕಂಪನಿಗಳು ಎಂದು. ಕಂಪನಿ ಕಾಯ್ದೆ ಅನುಚ್ಛೇದ 25 ಅನ್ವಯ ಈ ರೀತಿಯ ಕಂಪನಿಗಳಿಗೆ ಅವಕಾಶ ನೀಡಲಾಗಿದೆ. ಈ ಕಂಪನಿಗಳು ಸಾಮಾನ್ಯವಾಗಿ ಆ ಒಂದು ಅರ್ಥವೇ ತಿಳಿಸುವಂತಂದರೆ ಲಾಭಕ್ಕಾಗಿ ಅಲ್ಲದ ಕಂಪನಿಗಳು, ಯಾವುದೇ ರೀತಿಯಾದಂತಹ ಲಾಭವನ್ನು ಆಶಿಸದ ಕಂಪನಿಗಳಾಗಿರುತ್ತವೆ. ಈ ಕಂಪನಿಗಳ ಪ್ರಮುಖ ಲಕ್ಷಣಗಳೇನೆಂದರೆ, ವಾಣಿಜ್ಯ, ವಿಜ್ಞಾನ, ಧರ್ಮ, ದಾನ
ಮುಂತಾದವುಗಳ ವೃದ್ಧಿಗಾಗಿ ಈ ಕಂಪನಿಗಳು ಅಸ್ತಿತ್ವಕ್ಕೆ ಬಂದಿರುತ್ತವೆ. ಲಾಭವನ್ನು ಲಾಭಾಂಶವಾಗಿ ವಿತರಣೆ ಮಾಡುವಂತಿರುವುದಿಲ್ಲ. ನಿಯಮಿತ ಅಥವಾ ಖಾಸಗಿ ನಿಯಮಿತ ಎಂಬ ಹೆಸರುಗಳನ್ನು ತೆಗೆದುಹಾಕಲಾಗಿರುತ್ತದೆ. ಕೇಂದ್ರ ಸರ್ಕಾರದಿಂದ ಪರವಾನಗಿಯನ್ನು ಪಡೆದುಕೊಂಡಿರುವಂತಹ ಕಂಪನಿಗಳು ಆಗಿರುತ್ತವೆ. 2. ವಿದೇಶಿ ಕಂಪನಿ, ಫಾರಿನ್ ಕಂಪನಿ. ಕಂಪನಿ ಕಾಯ್ದೆ ಅನುಚ್ಛೇದ 591ರಲ್ಲಿ ವಿದೇಶಿ ಕಂಪನಿಗಳನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದೆ. ಈ ಕಂಪನಿಗಳ ಪ್ರಮುಖ ಲಕ್ಷಣಗಳು ಇಂತಿವೆ. ಭಾರತದಿಂದ ಹೊರಗೆ ನೋಂದಾವಣಿಯಾಗಿರುವ ಆದರೆ ಭಾರತದಲ್ಲಿ ಉದ್ಯಮದ ಒಂದು ಸ್ಥಳವನ್ನು ಹೊಂದಿರುವ ಕಂಪನಿ ಆಗಿರಬೇಕು. ಭಾರತದಲ್ಲಿ ಉದ್ಯಮವನ್ನು ಪ್ರಾರಂಭಿಸಿದ 30 ದಿನಗಳೊಳಗೆ ಕೆಲವೊಂದು ಮಾಹಿತಿಗಳನ್ನು ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಅದರಲ್ಲಿ 1. ಜ್ಞಾಪನಾ ಪತ್ರ ಮತ್ತು ಒಪ್ಪಂದದ ವಿಷಯಗಳ ಪಟ್ಟಿ, ವಿದೇಶದಲ್ಲಿ ನೋಂದಾಯಿತ ಕಚೇರಿಯ ವಿಳಾಸ, ನಿರ್ದೇಶಕರ ಮತ್ತು ಕಾರ್ಯದರ್ಶಿಯ ವಿವರಗಳು, ತಿಳುವಳಿಕಾ ಪತ್ರ, ಹೀಗೆ ಈ ಅಂಶಗಳನ್ನು ನೀಡಲಾಗುತ್ತದೆ. ಕಂಪನಿ ಕಾಯ್ದೆಯ ಅನುಚ್ಛೇದ 591ರ ಅಡಿಯಲ್ಲಿ ವಿದೇಶಿ ಕಂಪನಿಯನ್ನು ಸ್ಥಾಪಿಸಲು ಅವಕಾಶಗಳನ್ನು ನೀಡಲಾಗಿದೆ. ವಿದೇಶಿ ಕಂಪನಿಯ ಪ್ರಮುಖ ಲಕ್ಷಣಗಳನ್ನು ನಾವು ಹೀಗೆ ಕಾಣಬಹುದು. ಭಾರತದಿಂದ ಹೊರಗೆ ನೋಂದಾವಣಿಯಾಗಿರುವ ಆದರೆ ಭಾರತದಲ್ಲಿ ಉದ್ಯಮದ ಒಂದು ಸ್ಥಳವನ್ನು ಹೊಂದಿರುವ ಕಂಪನಿ ಇದಾಗಿರುತ್ತದೆ. ಭಾರತದಲ್ಲಿ ಉದ್ಯಮವನ್ನು ಪ್ರಾರಂಭಿಸಿದ 30 ದಿನಗಳೊಳಗೆ ಕೆಲವು ಮಾಹಿತಿಗಳನ್ನು ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ. ಅದು ಸಲ್ಲಿಸಬೇಕಾಗಿರುವಂತಹ ಮಾಹಿತಿಗಳು ಯಾವೆಂದರೆ ಜ್ಞಾಪನಾ ಪತ್ರ ಅಂದರೆ ಮೆಮೊರಾಂಡಮ್ ಮತ್ತು ಒಪ್ಪಂದದ ವಿಷಯಗಳ ಪಟ್ಟಿ ಅಗ್ರಿಮೆಂಟ್ ಲಿಸ್ಟನ್ನು ಕಳಿಸಬೇಕು. ಅದು ಎಲ್ಲಿ ಸ್ಥಾಪನೆಯಾಗಿದೆ ಅಂದರೆ ನೋಂದಾಯಿತ ಕಚೇರಿಯ ವಿಳಾಸವನ್ನು ನೀಡಬೇಕಾಗುತ್ತೆ. ನಿರ್ದೇಶಕರ ಮತ್ತು ಕಾರ್ಯದರ್ಶಿಯ ವಿವರಗಳನ್ನು ನೀಡಬೇಕಾಗುತ್ತೆ. ಅಂದರೆ ಡೀಟೇಲ್ಸ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಸೆಕ್ರೆಟರೀಸ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಹಾಗೆ ತಿಳುವಳಿಕಾ ಪತ್ರ ಮುಂತಾದವುಗಳನ್ನು ಕಂಪನಿಯ ಪರವಾಗಿ ಸ್ವೀಕರಿಸಲು ಪ್ರಾಧಿಕಾರವನ್ನು ಹೊಂದಿರುವ ಭಾರತದಲ್ಲಿ ವಾಸವಿರುವ ವ್ಯಕ್ತಿಯ ಹೆಸರು ಮತ್ತು ವಿಳಾಸವನ್ನು ಹೊಂದಿರುವಂತಹ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇಷ್ಟು ಮಾಹಿತಿಯನ್ನು ಪ್ರಾಧಿಕಾರಕ್ಕೆ ನೀಡಿದ ನಂತರ ಆ ಒಂದು ಕಂಪನಿ ಕಾನೂನುಬದ್ಧವಾಗಿ ಅಸ್ತಿತ್ವಕ್ಕೆ ಬರುತ್ತದೆ. 3ನೇದಾಗಿ ಸರ್ಕಾರಿ ಕಂಪನಿ, ಗವರ್ನಮೆಂಟ್ ಕಂಪನಿ. ಕಂಪನಿ ಕಾಯ್ದೆ ಅನುಚ್ಛೇದ 617ರಂತೆ ಈ ರೀತಿಯ ಕಂಪನಿಗೆ ಅವಕಾಶ ನೀಡಲಾಗಿದೆ. ಸರ್ಕಾರಿ ಕಂಪನಿ ಎಂದು ಕರೆಸಿಕೊಳ್ಳಲು ಅದು ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿರಬೇಕಾಗುತ್ತದೆ. ಅವುಗಳೆಂದರೆ ಕಂಪನಿಗೆ ಪಾವತಿಯಾದ ಷೇರು ಬಂಡವಾಳದಲ್ಲಿ 50%ಕ್ಕಿಂತ ಹೆಚ್ಚು ಸರ್ಕಾರದ ವಶದಲ್ಲಿರಬೇಕು. ಹಾಗೆ 2ನೇದಾಗಿ ಲೆಕ್ಕ ಪರಿಶೋಧನಾ ವರದಿಯ ಮೇಲೆ ಭಾರತದ ಮಹಾಲೇಖಪಾಲಕರ ಅಭಿಪ್ರಾಯ ವ್ಯಕ್ತಪಡಿಸಬಹುದಾದ ಕಂಪನಿಯನ್ನು ಸರ್ಕಾರಿ ಕಂಪನಿ ಎಂದು ಕರೆಯಲಾಗುತ್ತದೆ. 4. ಹೋಲ್ಡಿಂಗ್ ಕಂಪನಿ. ಇದನ್ನು ಪೇರೆಂಟ್ ಕಂಪನಿ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ಷೇರುಗಳನ್ನು ಖರೀದಿಸಲು ಮತ್ತು ಹೊಂದಲು ರಚಿತವಾದಂತಹ ಕಂಪನಿ ಇದಾಗಿರುತ್ತದೆ. ಈ ಕಂಪನಿಯು ಸಹಾಯಕ ಕಂಪನಿ ಆಗಿದ್ದು ಕಾರ್ಪೊರೇಟ್ ಗುಂಪನ್ನು ರಚಿಸುವಂತಹ ಒಂದು ಉದ್ದೇಶವನ್ನು ಒಳಗೊಂಡಿರುತ್ತದೆ. A company created to buy and own the shares of other companies which it then controls. ಅಂದರೆ ಬೇರೆಯ ಒಂದು ಕಂಪನಿಯ ಷೇರುಗಳನ್ನು ಖರೀದಿ ಮಾಡಲು ಮತ್ತು ಹೊಂದಲು ರಚಿತವಾದಂತಹ ಈ ಒಂದು ಕಂಪನಿ ಬೇರೆ ಒಂದು ಕಂಪನಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸ್ಥಾಪಿಸಲ್ಪಟ್ಟಿರುತ್ತದೆ. ನೆಕ್ಸ್ಟ್ ಅಧೀನ ಕಂಪನಿ, ಸಬ್ಸಿಡರಿ ಕಂಪನಿ ಅಂತ ಹೇಳ್ತೀವಿ. ಇದನ್ನು ಡಾಟರ್ಸ್ ಕಂಪನಿ ಅಂತಲೂ ಸಹ ಕರೆಯುತ್ತಾರೆ. ಒಂದು ಕಂಪನಿಯನ್ನು ಇತರ ಕಂಪನಿಯ ಸಹಾಯಕ ಕಂಪನಿ ಎಂದು ಪರಿಭಾವಿಸಿದಾಗ ಅದನ್ನು ನಾವು
ಅದು ಈ ಕೆಲವು ಲಕ್ಷಣಗಳನ್ನು ಒಳಗೊಂಡಿರಬೇಕಾಗುತ್ತೆ. ಅದರ ಪ್ರಮುಖ ಲಕ್ಷಣಗಳೆಂದರೆ ಇಟ್ ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಎ ಪೇರೆಂಟ್ ಕಂಪನಿ. ಅಂದರೆ ಪೇರೆಂಟ್ ಕಂಪನಿ ಅಂದರೆ ಹೋಲ್ಡಿಂಗ್ ಕಂಪನಿ. ನಾವು ಈಗಾಗಲೇ 4ನೇದರಲ್ಲಿ ಅಧ್ಯಯನ ಮಾಡಿದ್ವಿ ಹೋಲ್ಡಿಂಗ್ ಕಂಪನಿ ಅಂತ. ಹೋಲ್ಡಿಂಗ್ ಕಂಪನಿಯ ಅಧೀನದಲ್ಲಿರುತ್ತದೆ ಇದು, ಅಂದರೆ ಮೂಲ ಕಂಪನಿಯ ಅಧೀನದಲ್ಲಿರುತ್ತದೆ. ಇದಕ್ಕೆ ಪ್ರತ್ಯೇಕ ಕಾನೂನಿನ ಅಸ್ತಿತ್ವವಿರುತ್ತದೆ. ಮೂರನೇದಾಗಿ ಅರ್ಧಕ್ಕಿಂತಲೂ ಹೆಚ್ಚಿನ ಷೇರುಗಳನ್ನು ಇದು ಒಳಗೊಂಡಿರುತ್ತದೆ. ಅಂದರೆ ಅದರ ಸಾಮಾನ್ಯ ಷೇರುಗಳ ನಾಮಮಾತ್ರ ಮೌಲ್ಯದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಿನ ಪ್ರಮಾಣವನ್ನು ಹೊಂದಿರುವ ಕಂಪನಿ ಇದಾಗಿರುತ್ತದೆ. ಅರ್ಧಕ್ಕಿಂತಲೂ ಹೆಚ್ಚಿನ ಮತದಾನದ ಹಕ್ಕನ್ನು ಹೊಂದಿರುವಂತಹ ಕಂಪನಿ ಇದಾಗಿರುತ್ತದೆ. ಹೀಗೆ ಕಂಪನಿಯನ್ನು ನಾವು ಹಲವು ಭಾಗಗಳಾಗಿ ವರ್ಗೀಕರಿಸಬಹುದಾಗಿದೆ. ಸೊ ಪ್ರಪಂಚದಾದ್ಯಂತ ಈ ವಿವಿಧ ರೀತಿಯಾದಂತಹ ಕಂಪನಿಗಳನ್ನು ನಾವು ಕಾಣಬಹುದು. ಧನ್ಯವಾದಗಳು.